ಈ ಗಜ್ರಿ ಹಲ್ವಾ ಇಲ್ಲ ಕ್ಯಾರೆಟ್ ಹಲ್ವಾ ಎಲ್ಲರಿಗೂ ಇಷ್ಟ ರೀ. ಆದರೆ ತುರಿದು ಮಾಡಂತಂದ್ರೆ ಕಷ್ಟ ಆಗ್ತದ್ರಿ. ಅದಕ್ಕೆ ಇವತ್ತು ಹೈರಾಣಾಗಲ್ದೇನೆ ಕುಕ್ಕರ್ನಾಗ ಸಕ್ರೆ ಇಲ್ದೇನೆ ಈ ಕ್ಯಾರೆಟ್ ಹಲ್ವಾ ನಾ ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ನಡೀರಿ ಮತ್ತು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ಕೊತಾ ಹೋಗ್ತೀನಂತ್ರಿ. ನಾ ಇಲ್ಲಿ ಒಂದು 9 ಕ್ಯಾರೆಟ್ಸ್ ತೊಗೊಂಡೇನ್ರಿ. ಚಲೋ ತೊಳೆದು ತಂದೀನ್ರಿ. ಈಗ ಇವಕ್ಕೆ ನಾವೇನು ಮಾಡಬೇಕಾಗ್ತದ್ರಿ, 2 ತುದಿಗಳಿಗೆ ಮೊದಲ ಕಟ್ ಮಾಡ್ಕೋಬೇಕಾಗ್ತದ. ಕಟ್ ಮಾಡಿಕೊಂಡು ನಾವು ಇದ್ರದ್ದು ಸೊಪ್ಪಿ ತೆಗಿಬೇಕಾಗ್ತದ್ರಿ. ಭಾಳ ಡೀಪಾಗಿನೂ ನಾವು ಸೊಪ್ಪಿ ತೆಗಿಲಕ್ಕ ಹೋಗ್ಬಾರ್ದ್ರಿ. ಹಾಗೆ ಮೆಲ್ಲ ಸೊಪ್ಪಿ ತೆಗೆದ್ರೂ ಸಾಕ್ರಿ. ಇದು ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ಅದ ರೀ ಈ ಕ್ಯಾರೆಟ್ ಹಲ್ವಾ ಮಾಡೋದು. ಬೇಕಾದಾಗ ಈ ಥರ ಮಾಡ್ಕೊಂಡ್ರೆ ಒಂದು 10 ನಿಮಿಷನಾಗ ನಾವು ಹಲ್ವಾ ಮಾಡಿ ತೆಗಿಬೋದ್ರಿ. ನೋಡ್ರಿ, ಎಲ್ಲ ಗಜ್ರಿಗಳ್ದು ಇದೇ ಥರ ನಾನು ಸೊಪ್ಪಿ ತೆಗೆದು ಇಟ್ಬಿಡ್ತೀನಂತ್ರಿ. ಈಗ ಹಾಗೆ ಡೈರೆಕ್ಟಾಗಿನೂ ನಾವು ಇವಕ್ಕೆ ಕುಕ್ಕರ್ನಾಗ ಹಾಕ್ಬೋದ್ರಿ. ಆದರೆ ಸ್ವಲ್ಪ ಮೆತ್ತಗೆ ಕುದಿಲಿ ಅಂತ, ಜಲ್ದಿ ಕುದಿಲಿ ಅಂತ ನಾ ಏನು ಮಾಡ್ತೀನಿ ರೀ, ಹಿಂಗೆ ಒಂದ್ರಾಗ 4 ಪೀಸ್ಗಳು ಮಾಡ್ಕೊಳತ್ತೀನಿ ರೀ. ನಿಮ್ಗೆ ಇನ್ನೂ ಸಣ್ಣ ಬೇಕಂದ್ರೆ ಇನ್ನೂ ಸಣ್ಣನು ಪೀಸಸ್ನಾಗ ಕಟ್ ಮಾಡ್ಕೋಬೋದು. ನೋಡ್ರಿ, ಎಲ್ಲ ಒಂದೇ ಥರ ಮಾಡಿ ಇಟ್ಬಿಟ್ಟೀನಿ ರೀ ನಾ. ಈಗ ಒಂದು ಕುಕ್ಕರ್ನಾಗ ಏನು ಮಾಡ್ತೀನಿ ರೀ, 1.5 ಚಮಚ ತುಪ್ಪ ಸೇರಿಸ್ಲತ್ತೀನಿ ರೀ. ತುಪ್ಪದ ಕ್ವಾಂಟಿಟಿ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು, ನಡೀತದ. ಎಷ್ಟು ತುಪ್ಪ ಇತ್ತು ಅಷ್ಟು ಚಲೋ ಆಗ್ತದ್ರಿ ನಮ್ಮ ಕ್ಯಾರೆಟ್ ಹಲ್ವಾ. ಇಲ್ಲಿ ತುಪ್ಪ ಬಿಸಿ ಆಗ್ಯದ್ರಿ. ಈಗ ಇದ್ರಾಗ ಒಂದಿಷ್ಟು ಡ್ರೈ ಫ್ರೂಟ್ಸು ಕಟ್ ಮಾಡೀನಿ ರೀ, ಹಾಕೀನಿ. ನಿಮಗೆ ಯಾವ ಇಷ್ಟ ಅವು ಡ್ರೈ ಫ್ರೂಟ್ಸು ಸೇರಿಸ್ರಿ. ಈಗ ಇವಕ್ಕೆ ಹಿಂಗೆ ಸಣ್ಣ ಉರಿನಾಗ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೋತಾ ಅಂದ್ರೆ ಕೈ ಆಡಿಸ್ಕೋತಾ ಸ್ವಲ್ಪ ಕೆಂಪಗಾಗತನ ಹುರಿತೀನಿ ರೀ. ನಾನು ಜಾಸ್ತಿನೂ ಇಲ್ಲಿ ಇವಕ್ಕೆ ಫ್ರೈ ಮಾಡ್ಕೊಳಕ್ಕೆ ಹೋಗಲ್ರಿ. ನೋಡ್ರಿ, ಈ ಥರ ಅದರ ಸಾಕ್ರಿ. ಈಗ ಇದ್ರಾಗ ಒಂದು ಈಸೆ ಏನು ಮಾಡ್ತೀನಿ ರೀ, ನಾ ಒಣ ದ್ರಾಕ್ಷಿ ಸೇರಿಸ್ಲತ್ತೀನಿ ರೀ. ಇವು ಹಾಕಿದ್ಮೇಲೂ ಒಂದು 30 ಸೆಕೆಂಡ್ಸು ನಾ ಇಲ್ಲಿ ಫ್ರೈ ಮಾಡ್ಕೋತೀನಂತ್ರಿ. ಅಷ್ಟೇ ರೀ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲ್ಲ. ಈಗ ಇವು ನನಗೆ ಹೆಂಗೆ ಬೇಕೋ ಹಂಗೆ ಫ್ರೈ ಆಗ್ಯಾವ್ರಿ. ಇವಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಬಟ್ಲಾಗ ಸಪ್ರೇಟಾಗಿ ತೆಗೆದು ಬಿಡ್ತೀನಂತ್ರಿ. ಇವೇನು ನಮಗೆ ಕೊನೆಗೆ ಬೇಕಾಗ್ತಾವ ಎಲ್ಲ ತೆಗೆದು ಇಟ್ಬಿಡ್ತೀನಂತ. ಈಗ ಇದೇ ತುಪ್ಪದಾಗ ನಾವೇನು ಹೋಳಿಟ್ಕೊಂಡಿದ್ದೇವಲ್ರಿ ಕ್ಯಾರೆಟ್ಸು, ಅವಕ್ಕೆ ತಂದು ಇದ್ರಾಗ ಹಾಕ್ಬಿಡ್ಬೇಕಾಗ್ತದೆ. ನೋಡ್ರಿ, ಎಲ್ಲ ಕ್ಯಾರೆಟ್ಸು ತಂದು ಹಾಕ್ಬಿಡ್ತೀನಂತ. ಹಾಕಿ ಸ್ವಲ್ಪ ಇಲ್ಲಿ ಏನು ಮಾಡ್ತೀನಿ ರೀ, ನಾ ನೀರು ಹಾಕ್ತೀನಿ ರೀ. ಒಂದು 2 ಚಮಚ ನೀರು ಸೇರಿಸೀನಿ ರೀ. ಮತ್ತು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಬಿಡ್ತೀನಂದ್ರೆ, ಉಪ್ಪು ಹಾಕೋದ್ರಲ್ಲಿಂದ ಜಲ್ದಿ ಮೆತ್ತಗೂ ಆಗ್ತಾವ್ರಿ ಮತ್ತು ನೀರೆಲ್ಲ ಚಲೋ ಬಿಟ್ಕೊಡ್ತಾವೆ. ಹೀಗಾಗಿ ಉಪ್ಪು ಸೇರಿಸ್ಲತ್ತೀನಿ. ಈಗ ಇವಕ್ಕೆ ಒಂದು 2-3 ನಿಮಿಷ ನಾವು ಏನು ಮಾಡಬೇಕಾಗ್ತದ್ರಿ, ಮೀಡಿಯಮ್ ಉರಿನಾಗ ಸ್ವಲ್ಪ ಹಿಂಗೆ ಕೆಳಗೆ ಮೆಲ್ಲ ಮಾಡ್ಕೋತಾ ಫ್ರೈ ಮಾಡಬೇಕಾಗ್ತದೆ. ಮಾಡಲಿಲ್ಲ ಅಂದ್ರೂ ನಡೀತದೆ. ಆದರೆ ಈ ಥರ ಮಾಡಿದೆವಂತಂದ್ರೆ ನಮ್ಮದು ಹಲ್ವಾದು ಟೇಸ್ಟು ಭಾಳ ಚಲೋ ಬರ್ತದ್ರಿ. ನೋಡ್ರಿ, ಈ ಥರ ನಾನು ಮಿಕ್ಸ್ ಮಾಡ್ಕೋತೀನಿ ರೀ. ಒಂದು 3 ನಿಮಿಷ ಇಲ್ಲಿ ಆಗ್ಯದ್ರಿ. ಈಗ ಸಾಕು. ಇದಕ್ಕೇನು ಮಾಡ್ತೀನಪ್ಪ ಅಂತಂದ್ರೆ ನಾನೀಗ ಲಿಡ್ ತಂದು ಕ್ಲೋಸ್ ಮಾಡಿಬಿಡ್ತೀನಿ ರೀ. ಕ್ಲೋಸ್ ಮಾಡಿ ಬರೀ ಒಂದು 3 ಸೀಟಿ ಹೊಡಿಸಿ ತರ್ತೀನಿ ರೀ. ಜಾಸ್ತಿ ಸೀಟಿ ಹೊಡಿಸ್ದೇವಂತಂದ್ರೆ ಪೂರ್ತಿ ಖಿಚಡಿ ಥರ ಆಗ್ಬಿಡ್ತದೆ ರೀ. ಅಂದ್ರೆ ಪೂರ್ತಿ ಮೆತ್ತಗಾಗ್ಬಿಡ್ತಾವೆ. ನಮಗೆ ಅಷ್ಟು ಮೆತ್ತಗೂ ಏನು ಬೇಕಾಗಿಲ್ಲ. ಈಗ 3 ಸೀಟಿ ಹೊಡೆದಾದ್ಮೇಲೆ ನಿಮಗೆ ತೋರಿಸ್ತೀನಂತ ಯಾವ ಥರ ಆಗಿರ್ತಾವೆ ನಮ್ಮ ಕ್ಯಾರೆಟ್ಸ್ ಅಂತ. ಇದ್ರಾಗಿಂದು ಒಂದು ಪೀಸ್ ತೊಗೊಂಡು ನಿಮಗೆ ತೋರಿಸ್ತೀನಿ ರೀ. ಮಸ್ತ ಸಾಫ್ಟಾಗಿ ಕುದ್ದು ಇಲ್ಲಿ ರೆಡಿ ಆಗ್ಯಾವ್ರಿ. ಈ ಥರ ಆಗ್ಬೇಕ್ರಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸ್ಪೂನರ ತೊಗೋಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಾವು ರೇವ್ಗೆ ಅಂತೇವ್ರಿ ಇದಕ್ಕೆ. ನೀವೇನಂತೀರೋ ಅಂತ ನನಗೆ ಗೊತ್ತಿಲ್ಲ, ಕಾಮೆಂಟ್ ಮಾಡಿ ಹೇಳ್ರಿ. ಇದು ತೊಗೊಂಡು ಸ್ವಲ್ಪ ಇದಕ್ಕೆ ಈ ಥರ ಮೆತ್ತಗೆ ಮಾಡ್ಕೋತೀನಂತ್ರಿ. ಈಗ ನಾವು ಈ ಪೊಟ್ಯಾಟೊ ಮ್ಯಾಶರ್ ಇರ್ತದಲ್ರಿ, ಅದು ತೊಗೊಂಡು ಮಾಡ್ದೇವಂತಂದ್ರೆ ಪೂರ್ತಿ ಏನಾಗ್ತದ್ರಿ, ಮೆತ್ತಗೆ ಆಗ್ಬಿಡ್ತದೆ. ನಮಗೆ ಹಂಗೆ ಬೇಕಾಗಿಲ್ರಿ, ಸ್ವಲ್ಪ ಎಸಳು ಬೇಕಲ್ರಿ. ಹೀಗಾಗಿ ನಾನು ಈ ರೇವ್ಗೆ ತೊಗೊಂಡು ಈ ಥರ ಮಾಡ್ಲತ್ತೀನಿ ರೀ. ನೋಡ್ರಿ, ಎಲ್ಲ ಈಗ ಮಾಡೋದಾಗ್ಯದ. ಇದಕ್ಕೆ ಹೀಗೆ ಮಿಕ್ಸ್ ಮಾಡ್ಕೋತಾ ಏನು ಮಾಡಬೇಕಾಗ್ತದ್ರಿ ಅಂತಂದ್ರೆ ನಾವು ಕುದಿಲಕ್ಕ ಬಿಡಬೇಕಾಗ್ತದೆ. ಒಂದು 2 ನಿಮಿಷ ಇದಕ್ಕೆ ಕುದಿಲಕ್ಕೆ ಬಿಟ್ಟಿದ್ರಿನ. ಈಗ ಇದ್ರಾಗ 1 ಗ್ಲಾಸು ಹಾಲು ಸೇರಿಸ್ಲತ್ತೀನಿ ರೀ. ಬಿಸಿ ಹಾಲೆ ನಾನು ಹಾಕ್ಲತ್ತೀನಿ ರೀ. ಅಂದ್ರೆ ಹಾಲಿನಾಗ ನೀರು ಹಾಕಿ ಕಾಸಿದ್ದು ಇರಬಾರ್ದ್ರಿ, ಗಟ್ಟಿ ಹಾಲೇ ನಾವು ಸೇರಿಸ್ಬೇಕ್ರಿ. ಇದರ್ಲಿಂದ ನಮ್ಮದು ಹಲ್ವಾ ಮಸ್ತ್ ಟೇಸ್ಟಿ ಆಗ್ತದ್ರಿ. ಹಾಲು ಹಾಕಿದ್ಮೇಲೆ ಈಗ ಇದಕ್ಕೇನು ಮಾಡ್ತೀನಿ ರೀ, ಹಿಂಗೆ ಮಿಕ್ಸ್ ಮಾಡ್ಕೋತಾ ಹೋಗ್ತೀನಂತ. ಮಿಕ್ಸ್ ಮಾಡಿ ಈಗ ಇದಕ್ಕೆ ಮತ್ತು ಕುದಿಲಾಕ ಬಿಟ್ಬಿಡ್ತೀನಂತ್ರಿ. ಇದು ಗಟ್ಟಾಗಬೇಕ್ರಿ, ಅಲ್ಲಿಂದ ನಾವು ಇದಕ್ಕೆ ಕುದಿಸ್ಬೇಕಾಗ್ತದೆ.
ಒಂದು 2-3 ನಿಮಿಷ ನಾವು ಇದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಬಿಟ್ಟೆವ ಅಂತಂದ್ರೆ ಇದು ಏನಾಗ್ತದ್ರಿ, ಸ್ವಲ್ಪ ಗಟ್ಟಿ ಆಗ್ತದ್ರಿ. ನಾನು ನಿಮಗೆ ಮುಂದೆ ತೋರಿಸ್ತೀನಿ ಅಂತ ನೋಡ್ರಿ. ಸ್ವಲ್ಪ ಹಾಲಿಲ್ಲಿ ಅಟ್ಸ್ಯಾವ್ರಿ, ಈ ಥರ ಆಗಬೇಕು. ಈಗ ಇದ್ರಾಗ ನಾ ಏನು ಮಾಡ್ತೀನಪ್ಪ, ಇದರದ್ದು ಫ್ಲೇವರ್ ಇನ್ನೂ ಜಾಸ್ತಿ ಮಾಡ್ಲಾಕ ಒಂದು ಅರ್ಧ ಬಟ್ಟಲು ಹಾಲಿನ ಪುಡಿ ಸೇರಿಸ್ಲತ್ತೀನಿ ರೀ. ಒಂದು 4 ಚಮಚ ಹಾಲಿನ ಪುಡಿ ಸೇರಿಸ್ಬಿಡ್ತೀನಿ. ಅಂದ್ರೆ ಇದ್ರ ಸೇರಿಸ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ ನಡೀತದ. ಮತ್ತಿಲ್ಲಿ ಒಂದಿಷ್ಟು ಕೇಸರಿ ದಳಗಳು ಹಾಲಾಗ ನೆನೆ ಹಾಕಿಟ್ಟಿದ್ರಿ, ಅವನು ಇದ್ರಾಗೆ ಹಾಕ್ಬಿಡ್ತೀನಂತ. ಹಾಕಿದ್ಮೇಲೆ ಇದಕ್ಕೆ ಮತ್ತು ಚಂದ ನಾನು ಕಲಿಸ್ಕೊತಾ ಹೋಗ್ತೀನಂತ್ರಿ. ಚಂದ ಕಲಸಾದ್ಮೇಲೆ ಒಂದು 2 ನಿಮಿಷ ಹಾಗೆ ಬಿಟ್ಬಿಡ್ತೀನಂತ್ರಿ. ಈ ಕ್ಯಾರೆಟ್ ಹಲ್ವಾದಾಗ ಬರೀ ಒಂದು 2 ಚಮಚ ನೀರು ನಾ ಬಳಸೀನಿ. ಉಳಿದಿದ್ದೆಲ್ಲ ಹಾಲಿನ ಪುಡಿನೇ ಸೇರಿಸೀನಿ. ಹೀಗಾಗಿ ಮಸ್ತ್ ಟೇಸ್ಟ್ ಬರ್ತದ್ರಿ ಈ ಹಲ್ವಾದಾಗ. ಈಗ 1 ಬಟ್ಟಲು ಬೆಲ್ಲದ ಪುಡಿ ಸೇರಿಸ್ಲತ್ತೀನಿ. ಇಲ್ಲ ನಿಮಗೆ ಸಕ್ರೆ ಇಷ್ಟ ಅಂತಂದ್ರೆ ಸಕ್ರೆನೂ ಹಾಕೋಬೋದ್ರಿ. ಆದ್ರೆ ನಾ ಇಲ್ಲಿ ಹೆಲ್ದಿಯಾಗಿ ಮಾಡ್ಲತ್ತೀನಿ, ಹೀಗಾಗಿ ಬೆಲ್ಲನೇ ಸೇರಿಸೀನಿ. ಬೆಲ್ಲ ಹಾಕಿದ್ಮೇಲೆ ಈಗ ಇದಕ್ಕೆ ಚಂದ ಮಿಕ್ಸ್ ಮಾಡ್ಕೋತೀನಂತ್ರಿ. ಬೆಲ್ಲ ಹಾಕಿದ್ಮೇಲೆ ಇದು ಸ್ವಲ್ಪ ಅಳಸ ಅನ್ನಿಸ್ತದ್ರಿ. ಇದಕ್ಕೂ ಮತ್ತೆ ಒಂದು 2 ನಿಮಿಷ ಇದಕ್ಕೆ ಕುದಿಲಕ್ಕ ನಾವು ಬಿಡಬೇಕಾಗ್ತದೆ. ಯಾಕಂದ್ರೆ ಸ್ವಲ್ಪ ಗಟ್ಟಾಗಬೇಕಲ್ರಿ ಪಾಕ ಅದ್ರದ್ದು. ನೋಡ್ರಿ, ಹೀಗೆ ಮಿಕ್ಸ್ ಮಾಡ್ಕೋತಾ ಒಂದು 2 ನಿಮಿಷ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಈಗ ನಿಮಗೆ ತೋರಿಸ್ತೀನಂತ ಯಾವ ಥರ ಆಗಿರ್ತದಂತ. ನೋಡ್ರಿ, ಈಗ ನಿಮಗೆ ಸ್ವಲ್ಪ ಅಳಸ ಅನ್ನಿಸ್ಲತ್ತದ್ರಿ. ಆರ್ತಂದ್ರೆ ಮಸ್ತ್ ಘಟ್ಟ ಆಗ್ತದ್ರಿ. ಈಗ ಇದ್ರಾಗ ಒಂದಿಟ್ಟು ಇಲಾಚಿ ಪುಡಿ ಸೇರಿಸ್ಲತ್ತೀನಿ. ಒಂದು 4 ಇಲಾಚಿ ಕುಟ್ಟಿ ಪುಡಿ ಮಾಡಿ ಸೇರಿಸೀನಿ. ಮತ್ತಿಲ್ಲಿ ಜಾಕಾಯಿ ತೊಗೊಂಡೀನಿ, ಸ್ವಲ್ಪ ತುರಿದು ಹಾಕ್ಬಿಡ್ತೀನಿ. ಜಾಸ್ತಿನೂ ಹಾಕ್ಲಕ್ಕ ಹೋಗಬೇಡ್ರಿ, ಇಲ್ಲ ಅಂತಂದ್ರೆ ಅದರದ್ದೇ ಟೇಸ್ಟು ಡಾಮಿನೇಟ್ ಮಾಡ್ತದ್ರಿ. ಹೀಗಾಗಿ ಸ್ವಲ್ಪ ತುರಿದು ಹಾಕ್ರಿ. ಈಗ ನಾವೇನು ಹುರಿದಿಟ್ಟಿದ್ದೇವಲ್ರಿ ಡ್ರೈ ಫ್ರೂಟ್ಸು, ಅವು ತಂದು ಹಾಕ್ಬಿಡ್ತೀನಂತ. ಒಂದು ಸ್ವಲ್ಪ ಸೈಡಿಗೆ ಇಟ್ಟೀನಿ, ತೆಗೆದಿಟ್ಟೀನಿ. ಮತ್ತು 1 ಚಮಚ ತುಪ್ಪನೂ ಸೇರಿಸ್ಬಿಡ್ತೀನಂತ. 1 ಇಲ್ಲ 2 ಚಮಚ ತುಪ್ಪ ಹಾಕ್ರಿ, ನಡೀತದೆ. ನಾ ಮೊದಲೇ ಹೇಳ್ದಂಗೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ರೆ ಹಲ್ವಾದು ಟೇಸ್ಟ್ನು ಜಾಸ್ತಿ ಆಗ್ತದ್ರಿ. ಎಲ್ಲ ಹಾಕಿದ್ಮೇಲೆ ಕೊನೆಗೆ ಒಂದು ಸರ್ತಿ ಇದಕ್ಕೆ ಕಲಿಸ್ಬಿಡ್ತೀನಂತ್ರಿ. ನೋಡ್ರಿ, ಇನ್ನು ನಿಮ್ಗೆ ನೀರು ಅನ್ನಿಸ್ಲತ್ತದ್ರಿ. ಒಂದು ಅರ್ಧ ತಾಸು ನಾವು ಹಾಗೆ ಬಿಟ್ಟೇವಂತಂದ್ರೆ ಇದು ಮಸ್ತ್ ಘಟ್ಟ ಆಗ್ತದ್ರಿ. ನೋಡ್ರಿ, ನಮ್ಮದು ಬಿಸಿದು ರುಚಿ ಅಂದು ಟೇಸ್ಟಿ ಕ್ಯಾರೆಟ್ ಹಲ್ವಾ ಇಲ್ಲಿ ರೆಡಿ ಆಗ್ಯದ್ರಿ. ನೋಡ್ರಿ, ಈಗ ಆರಿದ್ಮೇಲೆ ನಿಮ್ಗೆ ತೋರಿಸ್ತೀನಂತ ಯಾವ ಥರ ಕನ್ಸಿಸ್ಟೆನ್ಸಿ ಆಗ್ಯದಂತ. ಪರ್ಫೆಕ್ಟಾಗಿ ನಮ್ಮದು ಕ್ಯಾರೆಟ್ ಹಲ್ವಾ ಇಲ್ಲಿ ರೆಡಿ ಆಗ್ಯದ್ರಿ. ಒಂದು ಬಟ್ಲಾಗ ಹಾಕಿ ಮ್ಯಾಲಿಂದು ಒಂದಿಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿಂದ್ರೆ ಆಹಾ ಏನು ಭಾರಿ ಇರ್ತದಂತ್ರಿ. ಬಿಸಿ ಹಲ್ವಾ ಯಾರಿಗಿಷ್ಟ ಅದನೋ ಅವರು ಬಿಸಿದೇ ತಿನ್ನಿರಿ. ಇಲ್ಲ ನಂತರ ಯಾರಿಗೆ ತಣ್ಣನ ಹಲ್ವಾ ತಿನ್ನೋದು ಇಷ್ಟ ಅದನ್ನು ಅವರು ಆರಣ ಫ್ರಿಜ್ಜಿನಾಗ ಇಡ್ತೀನಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದ್ರಿ. ಹಾಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಕುಕ್ಕರ್ನಾಗ ಈ ಥರ ಕ್ಯಾರೆಟ್ ಹಲ್ವಾ ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು.